ಎಲ್ಲರಿಗೂ ನಮಸ್ಕಾರ. ಕನ್ನಡಾಂಬೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಹಾಭಾರತ ಯುದ್ಧದ ಕಾಲದಲ್ಲಿ ಇದ್ದಂತಹ ಮಹಾನ್ ವೀರ ಯೋಧರುಗಳಲ್ಲಿ ಅಂಗರಾಜ ಕರ್ಣನು ಕೂಡ ಒಬ್ಬ. ಇವನು ರಾಜ ಮನೆತನದವನಾದರೂ ಕೂಡ ಒಬ್ಬ ಕೆಳಜಾತಿಯ ಮನೆಯಲ್ಲಿ ಬೆಳೆದು ದೊಡ್ಡವನಾಗಿ ತನ್ನ ಎಲ್ಲಾ ಅಧಿಕಾರಗಳಿಂದ ವಂಚಿತನಾದ. ಕೊನೆಗೆ ತಾನು ಕುಂತಿದೇವಿಯ ಮಗ, ಪಾಂಡವರ ಹಿರಿಯಣ್ಣ ಎಂದು ತಿಳಿದರೂ ಸಹ ದುರ್ಯೋಧನನ ಸ್ನೇಹಪರತೆಗೆ ಕಟ್ಟುಬಿದ್ದು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿಯೇ ಯುದ್ಧವನ್ನ ಮಾಡುತ್ತಾನೆ. ಆದರೆ ಹಲವರು ಕರ್ಣನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಇವುಗಳೆಲ್ಲವುಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ನೀಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ, ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ವೇಗವಾಗಿ. ಸ್ನೇಹಿತರೆ, ಕೆಲವರ ಪ್ರಕಾರ ಅಂಗರಾಜ ಕರ್ಣನ ಜೀವನದಲ್ಲಿ ಇದ್ದ ಏಕಮಾತ್ರ ಉದ್ದೇಶವೇನೆಂದರೆ ಅದು ತಾನು ಅರ್ಜುನನಿಗಿಂತ ಶ್ರೇಷ್ಠನಾಗಬೇಕು ಎಂಬುದು. ಅರ್ಜುನನನ್ನ ನೋಡಿದರೆ ಕರ್ಣನು ಬಹಳ ಅಸೂಯೆಯನ್ನ ಪಡುತ್ತಿದ್ದ ಎಂಬುದು ಹಲವರ ನಂಬಿಕೆಯಾಗಿದೆ. ಆದರೆ ಇದು 100ಕ್ಕೆ 100ರಷ್ಟು ಸುಳ್ಳಾಗಿದೆ. ಯಾಕೆಂದರೆ ಒಂದು ವೇಳೆ ಈ ಮಾತುಗಳು ಸತ್ಯವೇ ಆಗಿದ್ದರೆ ಕರ್ಣನು ಶ್ರೀಕೃಷ್ಣನ ಮಾತಿಗೆ ಒಪ್ಪಿಕೊಂಡು ಪಾಂಡವರ ಪಕ್ಷಕ್ಕೆ ಬಂದು ಬಿಡುತ್ತಿದ್ದ. ಹಾಗೆ ಪಾಂಡವರ ಹಿರಿಯಣ್ಣನಾದ ಕಾರಣದಿಂದ ಅವನೇ ಸಾಮ್ರಾಜ್ಯದ ಸಾಮ್ರಾಟನಾಗುತ್ತಿದ್ದ. ಆಗ ಅರ್ಜುನನೇ ನಿನ್ನ ರಥದ ಸಾರಥಿಯಾಗುತ್ತಿದ್ದ. ಈ ಮಾತನ್ನ ಸ್ವತಃ ಶ್ರೀಕೃಷ್ಣನು ಕರ್ಣನಲ್ಲಿ ಹೇಳುತ್ತಾನೆ. ಕರ್ಣನು ಕೇವಲ ತಾನು ಅರ್ಜುನನಿಗಿಂತ ಶ್ರೇಷ್ಠನಾಗಬೇಕು ಅಂತಿದ್ದರೆ ಶ್ರೀಕೃಷ್ಣನ ಈ ಮಾತುಗಳಿಗೆ ಒಪ್ಪಿಕೊಂಡು ಪಾಂಡವರ ಪಕ್ಷಕ್ಕೆ ಬಂದು ಬಿಡುತ್ತಿದ್ದ. ಆದರೆ ಕರ್ಣ ಹಾಗೆ ಮಾಡುವುದಿಲ್ಲ. ಯಾಕೆಂದರೆ ಕರ್ಣನಿಗೆ ಕೇವಲ ಅರ್ಜುನನಿಗಿಂತ ಶ್ರೇಷ್ಠನಾಗಬೇಕು ಎಂದಿರುವುದಿಲ್ಲ. ಬದಲಿಗೆ ಅವನು ಇಡೀ ಜಗತ್ತಿಗೆ ತನ್ನ ಸಾಮರ್ಥ್ಯದ ಪರಿಚಯವನ್ನು ನೀಡಲು ಬಯಸುತ್ತಿದ್ದ. ಒಬ್ಬ ಸೂತಪುತ್ರ ಅಂದರೆ ಕೆಳಜಾತಿಯಲ್ಲಿ ಹುಟ್ಟಿದವನು ಕೂಡ ಇತಿಹಾಸವನ್ನ ನಿರ್ಮಿಸಬಲ್ಲ ಎಂದು ಸಾಬೀತುಪಡಿಸಲು ಹಂಬಲಿಸುತ್ತಿದ್ದ. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಅರ್ಜುನನ ಮೇಲೆ ನಾಗಾಸ್ತ್ರವನ್ನ ಪ್ರಯೋಗಿಸುತ್ತಾನೆ. ಆಗ ಶ್ರೀಕೃಷ್ಣನ ಕಾರಣದಿಂದಾಗಿಯೇ ಅರ್ಜುನನು ಆ ಅಸ್ತ್ರದಿಂದ ಪಾರಾಗಿ ಜೀವಂತವಾಗಿರುತ್ತಾನೆ. ಹೀಗಾಗಿ ಆ ಅಸ್ತ್ರವು ವಿಫಲವಾಗುತ್ತದೆ. ಆದರೆ ಆ ಅಸ್ತ್ರದಲ್ಲಿ ಅಡಗಿ ಕುಳಿತಿದ್ದ ಅಶ್ವಸೇನ ಎಂಬ ನಾಗನು ತನ್ನನ್ನ ಇನ್ನೊಮ್ಮೆ ಅರ್ಜುನನ ವಿರುದ್ಧ ಪ್ರಯೋಗಿಸು ಎಂದು ಹೇಳುತ್ತಾನೆ. ಆಗ ಕರ್ಣನು ಹೇಳುತ್ತಾನೆ, ನಾನು ಯಾವಾಗಲೂ ಬೇರೆಯವರ ಶಕ್ತಿಯಿಂದ ಈ ಯುದ್ಧವನ್ನ ಗೆಲ್ಲಲು ಇಷ್ಟಪಡುವುದಿಲ್ಲ. ಬದಲಿಗೆ ತನ್ನ ಸ್ವಂತ ಬಲದ ಮೇಲೆ ಈ ಯುದ್ಧವನ್ನ ಗೆಲ್ಲಲು ಬಯಸುತ್ತೇನೆ. ಕರ್ಣನ ಈ ಮಾತನ್ನ ಕೇಳಿ ಅಶ್ವಸೇನನು ಮಾಯವಾಗುತ್ತಾನೆ. ಸ್ನೇಹಿತರೆ, ಕರ್ಣನು ತನ್ನನ್ನ ಅವಮಾನ ಮಾಡಿದ ಈ ಸಮಾಜದ ಎದುರು ತನ್ನ ಯೋಗ್ಯತೆಯನ್ನ ಸಾಬೀತುಪಡಿಸಲು ಹಂಬಲಿಸುತ್ತಿದ್ದ. ಇದು ನಿಮಗೆ ಅಸೂಯೆ ಎಂದೆನಿಸುತ್ತದೆಯೇ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗನಿಸ್ತು? ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಕನ್ನಡಾಂಬೆ.